ಚಂಪಾ ಚಂಪಾ ಕಮ್ ಹಿಯರ್. ಏನಕ್ಕ? ಅಕ್ಕ ಇವತ್ತು ನಾನು ನಿನ್ಗೇನು ಅನ್ನಲ್ಲ, ಸುಮ್ಮನೆ ಇರ್ತೀನಿ. ಯಾಕಕ್ಕ? ನೋಡು, ನಾನು ಸುಮ್ಮನೆ ಇರ್ತೀನಿ ಅಂತ ಅದನ್ನ ಅಡ್ವಾಂಟೇಜ್ ಆಗಿ ತಗೋಬೇಡ. ತಗೊಂಡ್ರೆ ಏನಾಗತ್ತಕ್ಕ? ಸ್ವಲ್ಪ ನೀನ್ ಹೀಗೆ ಟಾಕ್ ಮಾಡ್ತಾ ಇದ್ರೆ ನಿನ್ನ ಪಕ್ಕೆನ ಲೈಟ್ ಆಗಿ ಮುರಿಬೇಕಾಗತ್ತೆ. ಏನಿವತ್ತು ನನ್ನ ಹತ್ರ ತುಂಬಾ ಮಾತಾಡ್ತಾ ಇದ್ದೀರಾ? ಏನ್ ಮಾಡೋದು, ನಮ್ ಕೆಲ್ಸ ಆಗ್ಬೇಕಾದ್ರೆ ಡಾಂಕಿ ಲೆಗ್ನು ಕ್ಯಾಚ್ ಮಾಡ್ಬೇಕಾಗತ್ತೆ. ಅಂದ್ರೆ ನಾನ್ ಕತ್ತೆನಾ? ಅಲ್ಲ ಚಂಪ, ಕತ್ತೆ ತರ ಇರೋ ಕುದುರೆ. ನೋಡು, ಇವತ್ತು ನೀನ್ ನಮ್ಮ ಮನೇಲಿ ಸ್ಪೆಷಲ್ ಸ್ವೀಟ್ ನ ರೆಡಿ ಮಾಡು, ಸ್ಪೆಷಲ್ ಡಿಶ್ ನ ಕುಕ್ ಮಾಡು. ಯಾರು ಬರ್ತಿದಾರ? ನನ್ನ ಸಮಾಜ ಸೇವೆನ ಮೆಚ್ಚಿ ಅಪ್ರಿಶಿಯೇಟ್ ಮಾಡೋದಕ್ಕೆ ದೂರದ ಊರಿಂದ ಹೆಂಗ್ ಕಪಲ್ ಬರ್ತಿದ್ದಾರೆ. ಬರಾಕ್ ಒಬಾಮಾನ? ಅಲ್ಲ, ಹೈದರಾಬಾದ್ ಇಂದ ಲಕ್ಷ್ಮಿ ಅಂಡ್ ರಾಜೇಂದ್ರ. ಬನ್ನಿ 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 ರಾಜೇಂದ್ರ, ಬನ್ನಿ. ರಾಜಿ ಅವರೇ, ರಾಜಿ ಅವರೇ, ರಾಜಿ ಅವರೇ, ಮೀಟ್ ಮಿಸ್ಟರ್ ರಾಜೇಂದ್ರ. ಹಲೋ. He's ಲಕ್ಷ್ಮಿ. ಹಾಯ್. ಥ್ಯಾಂಕ್ ಯು. ಅಂತೂ ಇವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿಲ್ಲ, ವೆರಿ ಗುಡ್. ಇವರು ಹೋಟೆಲ್ ಇರ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ರು. ಆದ್ರೆ ನಿಮ್ಮನೇ ಇಷ್ಟು ದೊಡ್ಡದಾಗಿರ್ಬೇಕಾದ್ರೆ ಹೋಟೆಲ್ಗೆ ದುಡ್ಡು ವೇಸ್ಟ್ ಮಾಡ್ಬೇಕು ಅಂತ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ, ವೆರಿ ಗುಡ್. చాలా బాగుందండి ఇల్లు. అవును ಮನೆ ಸ್ವಂತದ್ದಾ? ಎಸ್ ಆಫ್ ಕೋರ್ಸ್, ಸ್ವಂತ ಮನೆ, ಸ್ವಂತ ಗಂಡ. ನಿಮಗೆ ಸಮಾಜ ಸೇವೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ. అవును 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 ಅಂದ್ರೆ ಯಾರಪ್ಪ? ಬಹುಶಃ ನನ್ನ ಬಗ್ಗೆನೇ ಮಾತಾಡ್ತಾ ಇರಬೇಕು. ನನಗೂ ಅದೇ ಅನುಮಾನ ಬರ್ತಾ ಇದೆ. ಟ್ರೈನ್ ಅಲ್ಲೇ ಬಂದ್ರ? అవును అవును ಜರ್ನಿ ಎಲ್ಲ ಚೆನ್ನಾಗಿತ್ತ? ಅವನವನು ಅದಕ್ಕೆ ಅವ್ರು ಹೈದರಾಬಾದ್ ಇಂದಾನೇ ಬಂದಿರ್ಲಿ ಅಥವಾ ಡೆಲ್ಲಿಯಿಂದಾನೇ ಬಂದಿರ್ಲಿ, ಆದ್ರೆ ನಮ್ಮ ಯಜಮಾನ್ರನ್ ಮಾತ್ರ ಅವನು ಅವನು ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಸರಿ, ನಾನು ಏನಾದ್ರೂ ಅವನು ಅಂದ್ರೆ ನಾನು ಅವಳು ಅನ್ಬೇಕಾಗತ್ತೆ. ನಾವು ತೆಲುಗು ಮಾತಾಡಿದ್ರೆ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಅಲ್ಲಿ ಕುಳ್ಳಗ್ ನಿಂತಿದ್ದಾಳಲ್ಲ, ಅವಳು ಈ ಮನೆ ಮಗಳು ಪಲ್ಲು ಅಂತ. ಅವಳ ಪಕ್ಕ ನಿಂತಿರೋನು ಅವಳ ಹಸ್ಬೆಂಡ್ ವಿಟ್ಲ ಅಂತ. 200 ರೂಪೀಸ್ ಕೊಟ್ರೆ ಏನ್ ಕೆಲಸ ಬೇಕಾದ್ರೂ ಮಾಡ್ತಾನೆ. ಅವನಾ ಅವನೇ ರಾಜಿ ಅವರೇ, ಇವರಿಬ್ರು ಇಲ್ಲೇ ಇದ್ರೆ ನಿಮ್ಗೇನು ತೊಂದರೆ ಇಲ್ಲ ತಾನೆ? ನೋ ಪ್ರಾಬ್ಲಮ್. ಆದ್ರೆ ನಾನು 3 days ಮೈಸೂರಿಗೆ ಹೋಗ್ತಾ ಇದ್ದೀನಿ. ಇಟ್ಸ್ ಓಕೆ, ನಿಮ್ಗೇನು ಪ್ರಾಬ್ಲಮ್ ಆಗ್ದಿರೋ ಹಾಗೆ ಇಲ್ಲೆಲ್ಲ ಅರೇಂಜ್ ಮಾಡ್ಕೊಟ್ಟೆ ಹೋಗ್ತೀನಿ. ಅಲ್ಲ, ನಾವು ನಿಮ್ಮ ಸಮಾಜ ಸೇವೆನ ಮೆಚ್ಚಿ ಬಂದಿದ್ದು, ಈಗ ನೀವೇ ಇಲ್ಲ ಅಂದ್ರೆ ಹೇಗೆ? ಅವನು 3 days ಅಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಬಂದ ತಕ್ಷಣ ಸೈಡ್ ಸಿಂಗಿ ಅಂತ ನಾನೇ ನಿಮ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನೀವು ನನ್ನ ರೂಮಲ್ಲೇ ಆರಾಮಾಗಿರಿ. ಅವನಾ అవును అవును ಚಂಪಾ ಕಮ್ ಹಿಯರ್. ಏನಕ್ಕ? ನೋಡು, ಇವರು ರಾಜೇಂದ್ರ ಅಂಡ್ ಲಕ್ಷ್ಮಿ ಹೈದರಾಬಾದ್ ಇಂದ ಬಂದಿದ್ದಾರೆ. ನಾನು 3 ದಿನ ಇಲ್ಲಿರಲ್ಲ, ಮೈಸೂರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಇವ್ರನ್ನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ಇವ್ರು ಏನೇನ್ ಕೇಳ್ತಾರೋ ಅದನ್ನ ಪ್ರಿಪೇರ್ ಮಾಡಿ ಸರ್ವ್ ಮಾಡ್ಬೇಕು. ಓ, ಇದು ಮೀಂಟು ಕುಕ್ಕ. ನನ್ನ ಕುಕ್ಕ ಗಿಕ್ಕ ಅಂದ್ರೆ ನಿನ್ನ ಹಿಡ್ಕೊಂಡು ಕುಕ್ ಬಿಡ್ತೀನಿ. ಅವನಾ ಅವಳು ಚಂಪಾ, ಅವ್ರ ಗೆಸ್ಟ್ ಹಾಗೆಲ್ಲ ಮಾತಾಡಬಾರ್ದು. ನೋಡು, ಅವರಿಂದ ಏನು ಕಂಪ್ಲೇಂಟ್ಸ್ ಬರಬಾರ್ದು. ಅಂಡರ್ಸ್ಟ್ಯಾಂಡ್? ನೀವ್ ಹೇಳಿದ ಕನ್ನಡದಲ್ಲಿ ಅರ್ಥ ಆಯ್ತು. ರೇ, ಯಾರನ್ನ ನೀವು ರಂಟಿ ರಣಚಂಡಿ ಅನ್ನೋದು? ಇದುವರೆಗೂ ನಾನೇ ಕರೆದಿಲ್ಲ, ನೀನೇನ ಕರೆಯೋದು? ಒಂದ್ಸಗೆ ನಾವು ತೆಲುಗು ಮಾತಾಡಿದ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಅವನು ಎಕ್ಸ್ಕ್ಯೂಸ್ ಮೀ, 1000 ರೂಪೀಸ್ ಚೇಂಜ್ ಇದೆಯಾ? ಫಾರ್ ವಾಟ್? ಆಟೋ ವೇಟಿಂಗ್. ಎಷ್ಟು ಬೇಕಾಗಿತ್ತು? ಜಸ್ಟ್ 200. ಇಟ್ಸ್ ಓಕೆ, ನಾನು ಕೊಡ್ತೀನಿ. ఎక్స్క్యూజ్ మీ, తోడు ಏಕೆ? ఆటోలో మా లగేజ్ ఉంది, తీసుకొని రండి. ಚಂಪಾ, ನಾಕು ಕಾಫಿ ಕಾವಾಲಿ. ಬೆಡ್ ಕಾಫಿ ಬೇಕು. ಬೆಡ್ ಕಾಫಿ ಕೊಡೋದಕ್ಕೆ ಇಷ್ಟೊತ್ತಾ? ಬಾಗ್ಲ ಹಾಕೊಂಡು ಬಿತ್ಕೊಂಡಿದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಕೆಲಸದವ್ರಿಗೆ ಇಷ್ಟೊಂದು ಅಹಂಕಾರ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಪ್ಪಾಂಗಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಅದು ಏನೇ ಇರ್ಲಿ, ಮುಸರು ತಿಕ್ಕೋ ಕೆಲಸ ತಾನೆ. ಕಾಫಿ ಇಷ್ಟು ಕೆಟ್ಟದಾಗ ಮಾಡೋದು? ಪಲ್ಲಿ ಕುಕ್ಕ. ನನ್ನ ಕುಕ್ಕ ಗಿಕ್ಕ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಇಷ್ಟೆಲ್ಲ ಮಾತಾಡ್ತಿ, ಕಾಫಿ ಸರಿಯಾಗಿ ಮಾಡಕ್ಕಾಗಲ್ಲ. ರೀ, ನಮ್ಮನೆ ಸಿಗೋದು ಇದೇ ಕಾಫಿ. ಬೇಕಂದ್ರೆ ಕುಡಿರಿ, ಬೇಡದ್ರೆ ಬಿಡಿ. ಲಕ್ಷ್ಮಿ, ಈ ಕಾಫಿ ಕುಡಿಯೋದೇ ಬೇಡ, ಹೋಟ್ಲಿಂದ ತರಿಸ್ಕೊಂಡು ಕುಡಿಯೋಣ. ಅವನು ಒಂದು ಬಿಟ್ಟ ಈ ಕಡೆ ರಂಡಿ. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ. చెప్పండి. ಮೇಡಮ್ ಹೋಗ್ಬೇಕಾದ್ರೆ ಹೇಳಿ ಹೋಗಿದ್ರೆ ತಾನೆ, ನೀವಿಬ್ರು ನಮ್ಮಿಬ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಹೌದೌದು, ಮಸಾಲೆ ದೋಸೆಗೆ ದುಡ್ಡು ಕೊಟ್ಬಿಟ್ಟು ಹೇಳೋಗಿದ್ದಾರೆ. ಅಟ್ಲಂటే ఒక ఫ్లాస్క్ తీసుకోండి, ಹೋಟ್ಲಕ್ಕೆ పోండి, 5 ಸ್ಟಾರ್ ಕಾಫಿ తీసుకొని రండి. ಅವನು ಚಂಪಾ, ಮನೆಗೆ ಬಂದ ಅತಿಥಿಗಳ ಹತ್ರ ಯಾಕೆ ಜಗಳ ಮಾಡ್ತೀಯಾ? ಅವ್ರ ಅತಿಥಿಗಳಲ್ಲ ಅತ್ತೆ, ನಮ್ ಸ್ಥಿತಿ ಮಾಡಕ್ ಬಂದಿರೋರು. ನೀನು ಅವಳ ಹತ್ರ ಜಗಳ ಮಾಡೋದು, ಅವಳು ಹೋಗಿ ನನ್ನ ಸೊಸೆ ಹೇಳೋದು, ನನ್ನ ಸೊಸೆ ನನ್ನ ಮಗನ್ನ ಬೆಂಡೆತ್ತೋದು, ಇದೆಲ್ಲ ಬೇಕಾ? ನಾನೇನ್ ಮಾಡ್ಲಿ ಅತ್ತೆ? ನಾನು ಏನೇ ಅಡ್ಗೆ ಮಾಡಿದ್ರು ಅದ್ ಚೆನ್ನಾಗಿಲ್ಲ ಇದ್ ಚೆನ್ನಾಗಿಲ್ಲ ಅಂತ ಮುಗ್ ತೆಗಿತಾನೆ ಇರ್ತಾರೆ.
ಅಯ್ಯ ಶಿವನೇ, ಜಾಜಿ ಜಂಬಲ್ದಿನಿ ಅವ್ರೆ, ತಾವೆಂತ ಕೆಲಸ ಮಾಡ್ಬಿಟ್ರಿ. ನಮ್ಗೆ ಒಂದೇ ಒಂದು ಮಾತು ಹೇಳಿದಿದ್ರೆ ನಾವು ನಿಮ್ ಜೊತೆ ಮೈಸೂರಿಗೆ ಬಂದ್ಬಿಡ್ತಾ ಇದ್ವಿ. ಒಂದು ತಿಳ್ಕೊಂಬಿಡಿ ಇವ್ರೆ, ಈ ಡಬ್ಬಲ್ ಮಂಚದ ಮೇಲೆ ಸಿಂಗಲ್ ಮನುಷ್ಯ ಒದ್ದಾಡ್ಬಾರ್ದು ಕಣ್ರಿ. ಆಯ್ತು ಬಿಡ್ರಿ. ಅಯ್ಯೋ ಆಯ್ತು ಬಿಡ್ರಿ. ಅಯ್ಯೋ ಶಿವನೇ, ನಿಮ್ಮ ಸ್ನೇಹಿತರು ಬೇರೆ ನಮ್ಮ ಸ್ನೇಹಿತರು ಬೇರೆ ಏನ್ರಿ? ಅವ್ರು ಹೋಟೆಲಿಂದನೇ ತರ್ಸ್ಕೊಂಡ್ ತಿನ್ಲಿ, ದುಡ್ಡೆಲ್ಲ ನಾನೇ ಕಟ್ತೀನಿ, ಅವ್ರನ್ನ ಚೆನ್ನಾಗಿ ವಿಚಾರಿಸ್ಕೊತೀನಿ. ಆದ್ರೆ ಒಂದು ಕಂಡೀಷನ್ ಅಪ್ಪ, ಮನೆಗೆ ಬಂದ್ಮೇಲೆ ನೀವು ಕೂಡ ನಮ್ಮ ಸ್ವಲ್ಪ ವಿಚಾರಿಸ್ಕೊಬೇಕು. ಆಯ್ತೇನ್ರಿ? ಏನು ಯಜಮಾನ್ರೆ, ಆ ಅತಿಥಿಗಳು ಮನೆಗೆ ಬಂದಾಗಿಂದ ಬರೀ ಹೋಟ್ಲು ತಿಂಡಿ ಊಟನೇ ಆಗೋಗಿದೆ. ಲೇ, ಅವ್ರ ಅತಿಥಿಗಳು ಕಣೆ, ಎಲ್ಲಿ ಬೇಕಾದ್ರೂ ತರ್ಸ್ಕೊಂಡ್ ತಿನ್ಲಿ, ಅವ್ರು ಅಲ್ಲಿಂದನೇ ತರ್ಸ್ಕೊಂಡ್ ತಿಂತಾರೆ ಅಂತ ಜಾಜಿ ಅವ್ರ ಹುಕುಮ್ ಆಗಿದೆ. ನಿನ್ಗೇನಾಯ್ತು? ಸುಮ್ಮನೆ ಬಿಡು ನಿನ್ ಪಾಡಿ ನೀನು. ನಿಮಗ್ ನನ್ ಮಾತಿಗಿಂತ ಅವ್ರ ಮಾತೇ ಜಾಸ್ತಿ ಆಗೋಯ್ತಾ? ಏ ಚಂಪಾ ಚಮಳೆ, ನಿನಗೆ ಕೊಟ್ಟ ಸಲಿಗೆ ಜಾಸ್ತಿ ಆಯ್ತು. ಬರ್ತಾ ಬರ್ತಾ ಯಾಕಂದ್ರೆ ಗೊತ್ತಿಲ್ಲ, ತಲೆ ಮೇಲೆ ಕೂರ್ತಾ ಇದೀಯಾ ನೋಡು. ಅವಳು ನನ್ನ ಹೆಂಡತಿ, ನನಗೆ ಅವಳು ಮುಖ್ಯ. ನಾನು ಹೆಂಡತಿ ಆಗೋಳು. ಲೇ, ಮೊದಲು ಹೆಂಡತಿ ಮಾತು, ಆಮೇಲೆ ಆಗೋಳು ಮಾತು. ಓದ್ ಓದ್ತಾರಬೇಕಷ್ಟೇನೆ. ಏನಾದ್ರು ಮಾಡ್ಕೊಳ್ಳಿ. ಲೇ ಪದ ಬಿಡ್ಲಾ, ಬನ್ನಪ್ಪ ಇಲ್ಲೇ. ಲೇ ಜೇಡಿ ಮಣ್ಣು ಕೆಂಪು ಬಣ್ಣ, ನಾನು ನಿಮ್ಮಿಬ್ಬರಿಗೂ 1,000 ರೂಪಾಯಿ ಕೊಡ್ತಾ ಇದೀನಿ ಕಣ್ರ. ನಮ್ಗ ಅಲ್ಲ ಕಣಲ್ಲ, ಮಕ್ ಕೊಡ್ಬಿಡ್ತೀನಿ ಅಷ್ಟೇ. ಮನೆಗೆ ಅತಿಥಿಗಳು ಬಂದಿದ್ದಾರಲ್ಲ, ಅವ್ರು ಏನೇನು ಬೇಕು ಅಂತ ಕೇಳಿ ಹೋಟೆಲಿಂದ ತಂದು ಹಾಕೋದಷ್ಟೇ ನಿಮ್ಮಿಬ್ಬರ ಕೆಲಸ. ನಾವು ಹೋಟ್ಲಿಗೆ ಹೋಗಿ ತಿಂದು ನೋಡ್ತೀವಿ, ಚೆನ್ನಾಗಿದ್ರೆ ತಂದು ಕೊಡ್ತೀವಿ. ಅದ್ಯಾಕ್ರಪ್ಪ? ಜಾಜಿ ಅದಕ್ಕೆ ನಮಗೆ ಫೋನಲ್ಲಿ ಆರ್ಡರ್ ಮಾಡಿರೋದೇ ಹೀಗೆ. ఏమండి చెప్పండి. ఇప్పుడు నేను బీడానే తినలేదు. బీడకోవాలి? అవును అవును. ఒక నిమిషం ఉండండి. ఏ పాండురంగ, రారా. రారా రే. ಹೈದರಾಬಾದ್ ದಂಪತಿ గారు ಇತ್ತ ಮಧ್ಯರಾತ್ರಿನಲ್ಲಿ ರಾರ ಅಂತ ಕರಿಬಿಡಿ, ಆಮೇಲೆ ನಾಗವಲ್ಲಿ ಬಂದ್ಬಿಟ್ರೆ ಕಷ್ಟ. నాకు బీడా కావాలి. ಅಯ್ಯ ಶಿವನೇ, ವಯಲಿ ಕಾವಾಲಿ ಕೇಳಿದೀನಿ, ಇದು ಯಾವ್ದಿದು? ಬೀಡ ಕಾವಾಲಿ? బీడ తినేది. ಮೋಹಿನಿ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಮಲ್ಗೋ ಟೈಮಲ್ಲಿ ಬೀಡ ತಿನ್ಬೇಕು ಅಂತ ಬಯಸಿದ್ರಲ್ಲ, ನೀವೇನ್ ದೇವ್ದು ವಂಶಸ್ತಾರೆ? ಏನು ಯಜಮಾನ್ರೆ, ಮನೆಯಲ್ಲಿ ಕರಿ ಎಲೆನೂ ಗೋಟಕ್ಕೆ ಇದೆ, ತಗೊಂಬಂದು ಅದನ್ನ ಪಡೀರಿ. ಅದನ್ನೇನಾರು ತಂದು ಕೊಟ್ಬಿಟ್ರೆ ನಿನ್ ಬೆನ್ ಮೇಲೆ ಗುದ್ದು ಬಿಡ್ತಾರಂತೆ. ನೀನು ತರ್ಸ್ಕೊಡ್ತೀನಿ. ಲೇ ಪದ್ದು ಬಿಟ್ಟ ಏನ್ ಬಾವ? ಲೇ ಪಾಪ, ಹೈದರಾಬಾದ್ ದಂಪತಿಗಳು ಇಂಥ ಸರ್ವತ್ನಲ್ಲಿ ಪಾನ್ ತಿನ್ಬೇಕು ಅಂತ ಬಯಸ್ಬಿಟ್ಟಿದ್ರೆ ಎಲ್ಲ ನಾವು ಹುಡುಕಾಡ್ಬಿಟ್ಟು ಒಂದು 5 ಬೀಡ ಕರ್ಸ್ಕೊಂಡ್ಬಿಡ್ರ. ಒಳ್ಳೆ ತೆಗ್ದಿರೋದಿಲ್ಲ. ಆದ್ರೆ ಪಾನ್ ಅಂಗಡಿ ತೆಗೆದಿರುತ್ತೆ. ಇವ್ರು ನಮ್ಮ ಮನೆಗೆ ಬಂದಿರೋ ಅತಿಥಿಗಳು ತರಬೇಕು ಅಂದ್ರೆ ತರಬೇಕಂದ್ರೆ ತಗೊಳ. నాకు సాదా బీడా వద్దు. ಸಯ್ಯಮ್ಮ, ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕ್ಬೋದು. చెప్పేది స్పెషల్ బీడ, బనాರಸ್ ಬೀಡ. ಕಳ್ಸ್ಕೊಂಡ್ರಪ್ಪ, ಅದನ್ನೇ ಕಟ್ಕೊಂಡ್ಬರ್ರ. ಸುಮ್ನೆ ಕಟ್ಕೊಂಬರಕ್ಕಾಗುತ್ತಾ? ಅಯ್ಯೋ, ನೀವ್ ಯಾಕೆ ಸುಮ್ನೆ ಕಟ್ಕೊಂಡ್ಬರ್ತೀರಪ್ಪ? ಇವತ್ತಿನ ಕೋಟ ಬೆಳಗ್ಗೆಯಿಂದ ಕೊಟ್ಟೆ ಇಲ್ಲಲ್ವಾ? ತಗೊಳಪ್ಪ. ಈಗ ಬೀಡ ಬರುತ್ತಂತ ಏನ್ చేసేది? డాన్స్ చేద్దాం. డాన్స్ ఒక్క నిమిషం ముందు టేప్ రికార్డ్ ఆన్ చేస్తాను. ಚಂಪತಮಲೆ, ನಾನು ಕನ್ನಡದ ಕಲಿ ಕಡೆ ಬೀದಿ ಕುಂದ್ರೆ ತಡ್ಕೊಳಕ್ಕಾಗಲ್ಲ. ಇವ್ರು ಬೆಡ್ರೂಮ್ ಅಲ್ಲಿ ಕುಣಿತಾವ, ನಾನಿನ್ ತಡ್ಕೊಳಕ್ಕಾಗಲ್ಲ. ಏನು ಯಜಮಾನ್ರೆ, ಈ ಕಟ್ಟ ತಡ್ಕೊಳಕ್ ಆಗ್ತಾ ಇಲ್ಲ, ನಾವಿಬ್ರು ಓಡೋಗೋಣ. ಮಧ್ಯರಾತ್ರಿ ನಿನ್ ಜೊತೆ ನಾನು ಏನಾದ್ರೂ ಮನೆ ಬಿಟ್ಟು ಹೋಗ್ಬಿಟ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ನನ್ ಮಕ್ ಉಗಿದು ಬಿಡ್ತಾರೆ ಅಷ್ಟೇ. ಹಾಗಿದ್ರೆ ಮನೆ ಮಂದಿ ಎಲ್ಲ ನಂದಿ ಬೆಟ್ಟಕ್ಕೆ ಹೋಗೋಣ. ಚಂಪಚಮಲೆ ಇದೆ ಕಣೆ, ಇದ್ರಲ್ಲಿ ಏನೋ ಇದೆ, ಅದೇನೋ ಸ್ವಲ್ಪ ಬಿಡ್ಬಿಡಿ ಹೇಳೆ. ನಾವ್ ಮನೆ ಮಂದಿ ಎಲ್ಲ ಈ ಮನೆ ಬಿಟ್ಟು ಹೋಗ್ಬಿಟ್ರೆ ಅವ್ರಿಗೆ ತಿನ್ನಕ್ಕೆ ಉಣ್ಣಕ್ಕೆ ಮಾಡಾಕೋರು ಯಾರು ಇರಲ್ವಲ್ಲ, ಆಗ ಅವರು ಮನೆ ಬಿಟ್ಟು ಹೋಗ್ತಾರೆ. ಕೊಟ್ಟಡೆ ಬಂದರೆ ಹೈದರಾಬಾದ್ ದಂಪತಿಗಾರು, ನಾಳೆ ನಾವು ಫುಲ್ ಫ್ಯಾಮಿಲಿ ನಂದಿ ಬೆಟ್ಟ ಟ್ರಿಪ್ ಹೋಗ್ತಾ ಇದೀವಿ. ನೀವು ಇರೋವಷ್ಟೊತ್ತಿರಿ. ನಿಮ್ಗೆ ಸಾಕು ಅನ್ಸ್ಮೇಲೆ, ನಿಮ್ ಮನೆಗೆ ಹೋಗ್ಬೇಕು ಅನ್ಸ್ಮೇಲೆ ನಮ್ಮ ಮನೆ ದಿಗ ಹಾಕೊಂಡು ಪಕ್ಕದ ಮೇಲೆ ಕೊಟ್ಬಿಟ್ಟು ಹೋಗಿ. ಗುಡ್ ನೈಟ್. ಏನು ಯಜಮಾನ್ರೆ, ನಂದಿ ಬೆಟ್ಟ ಟ್ರಿಪ್ ಸಕ್ಕತ್ತಾಗಿತ್ತಲ್ವಾ? ಆ ಬೆಟ್ಟವನ್ನು ಚೆನ್ನಾಗಿತ್ತು ಕಣೆ, ಆದ್ರೆ ಈ ಎಲ್ಲಾ ಬೆಟ್ಟಗಳನ್ನು ಅಲ್ಲಿ ಕರ್ಕೊಂಡು ಹೋಗಿ ಬರೋಷ್ಟರಲ್ಲಿ ನನ್ನ ಹೆಣ ಬಿದ್ದೋಯ್ತು ಅಷ್ಟೇ. ಅಣ್ಣ, ನಾನ್ ಹೇಳಿದೆ ಬೆಟ್ಟದ ತುದಿವರೆಗೂ ಬಸ್ಸಲ್ಲಿ ಹೋಗೋಣ ಅಂತ, ನೀನೆಲ್ಲ ನನ್ ಮಾತು ಕೇಳ್ತೀಯ? ದೇವ್ರ ಬಿಡ್ತಂಗೆ, ನಾನು ಬಸ್ಸಲ್ಲೇ ಹೋಗೋಣ ಅಂತ ಇದ್ದೆ, ಆದ್ರೆ ಅತಿ ಮಿಸ್ ಅವನಲ್ಲ. ನಡ್ಕೊಂಡು ಹೋಗೋಣ, ಪ್ರಕೃತಿ ಸೌಂದರ್ಯನ ಹಂಗಂಗೆ ಸವಿಬೋದು ಅಂದ. ಏನೋ ಸವೇಣ ಅಂತ ಹೋದೆ, ಅದೇನೋ ಆಗೋಯ್ತು, ಕಾಲ್ಗಳೆಲ್ಲ ಹಂಗಂಗೆ ಪದ ಹೇಳ್ತಾ ಇದ್ದಾವ ಕಣ್ರವ. ಪಾಂಡುರಂಗ ಗಂಡುಗಲಿ ಹೆಸರಿಗೆಲ್ಲ ಹಂಗೆ ತೋರಿಸಿದ್ಮೇಲೆ ನಿಮ್ ಗಂಟೆಗಳಿಂದ ಏನ್ ಬಂತು, ಅದೇನು ಅಂತ ಹೇಳಿ. ಅದಕ್ಕೆ ಕಣ ಹೇಳೋದು, ತಿಂಗಳಿಗೊಂದ್ಸಲ ಮನೆ ಮಂದಿ ಎಲ್ಲ ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ರೆ ಈ ಕಷ್ಟ ಬಂತಿತ್ತ. ಅದೇನ್ ಸಜೆಷನ್ ಅಂತ ಕೊಟ್ಬಿಡ್ರಿ ತಾಯಿ. ನಿಮ್ಮನ್ನೆಲ್ಲರನ್ನು ತಿಂಗಳ ಬೆಟ್ಟ ಕರ್ಕೊಂಡು ಹೋದ್ರೆ ಆದಷ್ಟು ಬೇಗ ನನ್ನ ಚಟ್ಟದ ಮೇಲೆ ಮಲಗಿಸ್ಬಿಡ್ತೀರಾ. ಈಗ ನಮ್ಮೆಲ್ಲರ ಮುಖ್ಯವಾದ ಉದ್ದೇಶ ಏನು? ಮನೆಗೆ ಬಂದಿರೋ ಅತಿಥಿಗಳು ಅವ್ರಾಗ ಅವರೇ ಓಡೋಗ್ಬಿಟ್ಟಿರ್ಬೇಕು. ಮೊದಲು ಅದು ಏನಾಗಿದೆ ಅಂತ ನೋಡೋಣ ಬನ್ನಿ.
ತಪ್ಪಾಗುತ್ತೆ ಅಂತ. ಈ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿರುವ ಎಂಜಲ ತಟ್ಟೆಗಳು ಬಾಟಲ್ ಒಳಗಡೆ ಎದ್ದು ನಿಂತಿರುವ ಪೈಪ್ಗಳನ್ನು ನೋಡ್ತಾ ಇದ್ರೆ ಬಹುದೊಡ್ಡ ಪಾರ್ಟಿನೇ ನಡೆದಿರಬೇಕು ಅಂತ. ರೈಟ್ ಮಿಸ್ಟರ್ ಪಾಂಡುರಂಗ, ನೀವ್ಯಾರು ಮನೇಲಿ ಇರ್ಲಿಲ್ವಲ್ಲ, ಅದಕ್ಕೆ ನಾವು ನಮ್ಮ ಫ್ರೆಂಡ್ಸ್ನೆಲ್ಲ ಇಲ್ಲಿಗೆ ಕರೆಸಿ ಒಂದ್ ಗ್ರ್ಯಾಂಡ್ ಪಾರ್ಟಿ ಮಾಡೋದು. ಅವನು ಅವನು ಎಲ್ಲ 5 ಸ್ಟಾರ್ ಹೋಟ್ಲಿಂದಾನೇ ತರಿಸಿದ್ದು. ಅವನು ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು. ಅವನು ಅವನು ಅವರೆಲ್ಲ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ದಾರೆ. ಅವನು ಅವನು ಬದವೇ ಇದು ಬಿಲ್ಲು ಜಸ್ಟ್ 40,000. ಏನು ಯಜಮಾನ್ರೆ, ಬೀಳಕ್ ಹೋಗ್ಬೇಡಿ, ಆಸ್ಪತ್ರೆಗೆ 10,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗುತ್ತೆ. ಇಲ್ಲ, ಏನಾಗಿಲ್ಲ, ನನ್ಗೇನೇನೂ ಆಗಿಲ್ಲ. ನಗುತ್ತಾ ನಲಿ ಮಜಾ ಮಾಡೋರು ನೀವು, ದುಡ್ಡು ಕಟ್ಟೋನು ನಾನು. ಅವನು ಅವನು ಏನಮ್ಮ ಅವನು ನೀವು ಮಜಾ ಮಾಡೋದಕ್ಕೆಲ್ಲ ನಾನು ದುಡ್ಡು ಕಟ್ಟಕ್ಕಾಗಲ್ಲ. ಯಾರ್ದ ದುಡ್ಡು ಎಲ್ಲ ಜಾತ್ರೆ ಮಾಡ್ಕೊಂಡ್ಬಿಟ್ಟಿದ್ರೆ ಏಮಂಡಿ ಮನೆ ಬಿಟ್ಟು ಹೋಗಂಡೆ. Habi, just a minute. Habi, why are you shouting? ಏನ್ರಿ ಶೂಟಿಂಗು? ಮನೆ ಒಳಗಡೆ ಯಾರ್ಯಾರು ಸೇರಿಸಿ ಪಾರ್ಟಿ ಮಾಡಿ ನಾನು ಮನೆ ತಗೊಂಡೋಗಿ ಕ್ಲಬ್ ಮಾಡಿಟ್ಟಿದ್ದಾರೆ. 40,000 ಬಿಲ್ ಬೇರೆ ಮಾಡಿದ್ರೆ ಇದ್ಯಾರು ಕಟ್ಕೊಡೋದು? Habi, ಅವರು ಹೈದರಾಬಾದ್ ಇಂದ ಬಂದಿದ್ದಾರೆ. ಅವನು ಅವನು ಅವ್ರು ನಮ್ ಗೆಸ್ಟ್. ಅವನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದೆ ತಾನೇ. ಆದ್ರೆ ಇವರು ನಮ್ಮಿಬ್ಬರನ್ನ ಮನೆಯಲ್ಲಿ ಬಿಟ್ಟು ಟ್ರಿಪ್ಗೆ ಅಂತ ನಂದೇ ಹೆಸರು ಬಂದಿದ್ದಾರೆ. ನಾವೇನು ಈ ಮನೆ ಗೆಸ್ಟ್ ಅಥವಾ ವಾಚ್ಮ್ಯಾನ್? ಅವನು ಅವನು ಮನೇಲಿ ಯಾರು ಇರ್ಲಿಲ್ಲ, ಅದಕ್ಕೆ ಪಾರ್ಟಿ ಮಾಡಿದ್ರು. ಅವನು ಅವನು ನೋಡಿ ಜಾಜಿ ಮೇಡಮ್ ಅವರೇ, ನೀವು ಸಮಾಜ ಸೇವಕಿ. Yes, of course. ಮನೇಲಿ ಗೆಸ್ಟ್ ಬಂದಿರ್ಬೇಕಾದ್ರೆ ಅವ್ರನ್ನ ಬಿಟ್ಟು ಮನೆಯವರಾದ್ರೂ ಟ್ರಿಪ್ ಹೋಗೋದು ಏನ್ ಚೆನ್ನಾಗಿರುತ್ತೆ ನೀವೇ ಹೇಳಿ? ಅಲ್ಲ ಕಣ್ರೆ, ಕಂಡವ್ರ ಮನೆ ಬಗ್ಗೆ ಕಂಡವ್ರು ಕಟ್ಕೊಂಡು ಪಾರ್ಟಿ ಮಾಡೋದು ಏನ್ರಿ ಚೆನ್ನಾಗಿರುತ್ತೆ? Habi, don't talk rubbish. ಅವ್ರು ಇಲ್ಲಿಗೆ ಬಂದಿರೋದು ನನ್ನ ಸೋಷಿಯಲ್ ಸರ್ವಿಸ್ ನ ಮೆಚ್ಚಿ. ಅವನು ಅವನು ಏನಮ್ಮ ಅವನು ಬೆಂಕಿ ಬಿಟ್ಟು ನಿಮ್ಮ ಸಮಾಜಕ್ಕೆ ಮತ್ತು ನೀವು ಮಾಡುವ ಸಮಾಜ ಸೇವೆಗೆ. ಅಲ್ಲ ಕಣ್ರೆ, ಮನೆಯಲ್ಲಿ ಈ ತರ ಪಾರ್ಟಿ ಮಾಡ್ಬಿಟ್ಟು ಸಮಾಜ ಸೇವೆ ಮಾಡಿ ಅಂತ ಯಾವ ಅಯೋಗ್ಯರು ನಿಮ್ಗೆ ಹೇಳ್ಕೊಟ್ಟಿದ್ದು? ನಿಮ್ಮನ್ನೊಂದೇನು ಪ್ರಯೋಜನ ಇಲ್ಲ. ಲೇ ಚಂಪ ಚಮಚ ಏನ್ ಯಜಮಾನ್ರೆ? ಏನಂತಲೇ, ನಾವೆಲ್ಲರೂ ಟ್ರಿಪ್ ಹೋಗ್ಬಿಡೋಣ, ಬಂದ ಗೆಸ್ಟ್ಗಳು ಎದ್ರಕೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಇಲ್ಲಿತ್ತೆಲ್ಲ ಹುಳ ಬಿಟ್ಬಿಟ್ಟಲ್ಲೇ. ಈಗ ನೋಡು 40,000 ರೂಪಾಯಿ ಖರ್ಚಿಗೆ ಬಂತು. Habi, stop this nonsense. ಮೊದಲು ಹೋಟೆಲ್ ಬಿಲ್ ನ ಪೇ ಮಾಡಿ. ನಾನು ಪೇ ಮಾಡಲ್ಲ ಕಣ್ರೆ. ಇಷ್ಟ್ರ ಮೇಲೂ ನೀವು ಪೇ ಮಾಡ್ಲೇಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ. ಏನ್ ನಿಮ್ ಕಂಡೀಷನ್? ನೀವ್ ಈ ಕ್ಷಣದಿಂದನೇ ಸಮಾಜ ಸೇವೆ ಮಾಡೋದನ್ನ ಬಿಟ್ಬಿಡ್ಬೇಕು. ಓಕೆ ಬಾಬಾ, ನಾನು ಇನ್ಮೇಲಿಂದ ಸೋಷಿಯಲ್ ಸರ್ವಿಸ್ ಮಾಡೋದನ್ನ ಸ್ಟಾಪ್ ಮಾಡ್ತೀನಿ. ಯಪ್ಪ ಹೋಗೋವಾಗ ಈ ಊರಲ್ಲಿ ಕೆಟ್ಟ ಬಿಸಿಲಿತ್ತು, ಅಲ್ಲಿ ಹೋಗಿ ಬಸ್ ಇಳಿತಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಹಾಕೊಂಡು ನೋಡ್ಬಿಡೋದ. ಅಣ್ಣಯ್ಯ, ನಿನ್ನೆ ಎಲ್ಲ ಮನೆಗೆ ಬರ್ಲಿಲ್ವಲ್ಲ, ಎಲ್ಲೋಗಿದ್ದೆ? ನೋಡಮ್ಮ, ದೇವರು ಕೊಟ್ಟದಂಗೆ ನಾನು ಈ ಮನೆ ಯಜಮಾನ. ನಿಮ್ಮ ಯಜಮಾನ್ರ ತರ ಮನೆಯಲ್ಲೇ ಇರೋಕ್ಕಾಗಲ್ಲಮ್ಮ, ಸಂಪಾದನೆ ಮಾಡ್ಬೇಕಾಗತ್ತೆ. ಅದಕ್ಕೆ ಅಂತ ಬೇರೆ ಊರಿಗೆ ಹೋಗಿದ್ದೆ. ನೀನ್ ಊರೂರು ಅಲ್ಕೊಂಡಿರು, ಈ ಮನೆಯಲ್ಲಿ ಏನ್ ನಡೀತಾ ಇದೆ ಗೊತ್ತಾ? ಏನ್ ನಡೀತಮ್ಮ? ಮತ್ತೆ ಪಾರ್ಟಿ ನಡೀತಾ ಇದೆ. ಮತ್ತೆ ಸಮಾಜ ಸೇವೆನಾ? ಹಾ, ರೇ ಜಾಜಿ ಚಪ್ಪಲ್ತೀನಿ ಅವ್ರೆ, ಬಂದ್ರಿ ಇಲ್ಲೇ. ಎಸ್ ಹಬಿ. ಸಾಕ್ ಮಾಡ್ರೆ, ಇಂಥ ಕಿಲಿಟ್ ಮಾತಿಗೆಲ್ಲ ಪಕ್ಕ ಮಾತಾಡಲ್ಲ ನಾನು. ಯಾಕೆ ಹಬಿ, ಏನಾಯ್ತು? ಅಲ್ಲವೇ, ಇನ್ಮೇಲಿಂದ ನಾನು ಸಮಾಜ ಸೇವೆ ಮಾಡಲ್ಲ ಅಂತ ಮಾತು ಕೊಟ್ಟಿದ್ರಿ ತಾನೆ? ಎಸ್ ಹಬಿ, ನಂಗೂ ಈ ಸೋಷಿಯಲ್ ಸರ್ವಿಸ್ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ಇನ್ಮೇಲೆ ನಿಮ್ ಸೇವೆ ಮಾಡ್ಕೊಂಡು ಮನೇಲೆ ಇಟ್ಬಿಡ್ತೀನಿ. ಈ ಮಾತನ್ನ ಹೇಳ್ತಾರ ನೀವೇನ್ರಿ? ಎಸ್ ಹಬಿ, ನಿಮ್ ಓನ್ ವೈಫೇ ಹೇಳ್ತಾ ಇರೋದು. ಮತ್ತೆ ಅದೇನೋ ನಿನ್ನ ಪಾರ್ಟಿ ಮಾಡ್ಬಿಟ್ರಂತ. ಹಬಿ, ನಾನು ಇಲ್ಲಿ ಕುತ್ಕೊಂಡು ನಿಮ್ ಜೊತೆ ಮಾತಾಡ್ಲಾ? ಅಪರೂಪಕ್ಕೊಮ್ಮೆ ನಮ್ಮ ಹೆಂಡತಿ ನನ್ನ ಜೊತೆ ಮಾತಾಡ್ಬೇಕು ಅಂತ ಬೈಕ್ ಬಿಟ್ಟಿದ್ದಾಳೆ. ಇಂಥ ಸಮಯದಲ್ಲಿ ಚಿಕ್ಕ ಮಕ್ಕಳೆಲ್ಲ ಇರಬಾರ್ದು. ನೀನು ಹೋಗೋ. ನಂಬೇಡಣ್ಣ. ಚಿಕ್ಕ ಮಕ್ಕಳು ತರ ಇರಬೇಕು. ನನಗೆ ಬುದ್ಧಿ ಹೇಳಕ್ ಬರ್ತೀಯ? ಹೋಗೋದು ಹೋಗ್ತಾ ಇರ್ಬೇಕು ನೀವು. ತಪ್ಪನ್ರಿ ನೀವು. ಹಬಿ, ನಾನು ಇನ್ಮೇಲೆ ಸೋಷಿಯಲ್ ಸರ್ವಿಸ್ ಮಾಡಲ್ಲ ಅಲ್ವಾ? ಬಿಡ್ರೆ. ಅದಕ್ಕೆ ಪೇಪರ್ನವ್ರನ್ನ ಟಿವಿಯವ್ರನ್ನ ಕರ್ಸಿ ದೊಡ್ಡ ಪಾರ್ಟಿ ಕೊಟ್ಟು ಇನ್ಮೇಲೆ ನಾನು ಸೋಷಿಯಲ್ ಸರ್ವಿಸ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದೆ ಅಷ್ಟೇ. ಹಬಿ ಹಬಿ, ನೋಡಿ ಅದ್ರ ಬಿಲ್ ಇಲ್ಲಿದೆ, ಇದನ್ನ ಕೊಟ್ರೆ ಸಾಕು. ಇದು ನೀವು ಮಾಡೋ ಲಾಸ್ಟ್ ಪಾರ್ಟಿ ತಾನೆ? ಯಸ್ ಹಬಿ. ಎಷ್ಟಿದೆ ಅಂತ ಹೇಳ್ರೆ ನಾನೇ ನಿಂತಿದ್ದು ಕೊಡ್ತೀನಿ. 50,000. ಹಬಿ, ಇಷ್ಟೊಂದೆಲ್ಲ ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ನಿಮ್ಗೆ ಇಷ್ಟು ಖರ್ಚಿರಲ್ಲ. ಎಷ್ಟು ಖರ್ಚಿರಲ್ಲ ಅಂದ್ರೆ ನಿಮ್ ಮಾತಿನ ಅರ್ಥ ಏನ್ರಿ? ನಾನು ಸಮಾಜ ಸೇವೆ ಮಾಡೋದನ್ನ ಸ್ಟಾಪ್ ಮಾಡಿದ್ನಲ್ಲ, ಹಾಗಾಗಿ ಇನ್ಮೇಲೆ ತಿಂಗಳು ಮನೇಲಿ ಕಿಟಿ ಪಾರ್ಟಿ ಮಾಡ್ತೀನಿ. ಅದಕ್ಕೆ ಜಸ್ಟ್ 20,000 ಕೊಟ್ರೆ ಸಾಕು. ಪಾಂಡುರಂಗ, ಇದುವರೆಗೂ ನಿನ್ ಹೆಂಡತಿ ಸಮಾಜ ಸೇವೆ ಮಾಡ್ತೀನಿ ಅಂತ ಪಾರ್ಟಿ ಮಾಡ್ತಾ ಇತ್ತು. ಈಗ ಮನೇಲೆ ತಿಂಗಳು ಕಿಟ್ಟಿ ಪಾರ್ಟಿ ಮಾಡ್ತಾಳಂತಲ್ಲ. ಎಲ್ಲ ನಿನ್ನ ಓಡ್ತಲೆ ಯಜಮಾನ ಪಿದನಲ್ಲ. ಅವನು ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ಇವತ್ತಿನ ನನ್ನ ಜೀವನ ಒಂಟಿ ಎತ್ತಿನ ಗಾಡಿ ಆಗೋದು. ಆಗಲ್ಲ, ಇಷ್ಟರ ಮೇಲೆ ನಮ್ಮ ಕೈಲಿ ಆಗಲ್ಲ ಕಣ್ರೆ. ಬಂಡಿ ಅಲ್ಲ, ಇನ್ಮೇಲಿಂದ ಬಿಟ್ಬಿಡ್ತೀನಿ. ಏನು ಇದು, ಇಷ್ಟು ಸಣ್ಣ ವಯಸ್ಸಿನೊಳ್ಳೆ ಮುದುಗೋಬೇಡ್ದಂಗ ಆಡ್ತೀಯಲ್ಲೋ. ಏನು ಯಜಮಾನ್ರೆ, ನಾನು ಒಬ್ಳೆ ಈ ಮನೆಗೆ ಹೋಗೋರ್ ಬರೋ ಸೇವೆ ಮಾಡಿ ಮಾಡಿ ಸಾಕಾಗೋಗಿದೆ. ಇದಕ್ಕೆಲ್ಲ ಒಂದು ಅಂತ್ಯ ಕಾಣಿಸ್ಬಾರ್ದಾ? ಏನು ಅವ್ರೆಲ್ಲರೂ ಸೇರ್ಕೊಂಡು ನನಗಂತೆ ಕಾಣಿಸ್ತಾರೋ, ನಾನೇ ಅವ್ರನ್ನಂತೆ ಕಾಣಿಸ್ತೀನಿ? ಒಂದು ಗೊತ್ತಾಗೋಲ್ದ ಕಣೆ ಚಂಪ. ಇಲ್ಲೇ ಇದ್ಯಾಕ್ ಸಾಯ್ತೀರಾ? ನನ್ ಜೊತೆ ನಮ್ ಹಳ್ಳಿಗೆ ಬನ್ನಿ. ನಮ್ ತೋಟದ ಮನೆಯಲ್ಲಿ ನಿಮ್ಮನ್ನ ರಾಜ್ಕುಮಾರ್ ತರ ನೋಡ್ಕೋತೀನಿ.
ನೀನ್ ನನ್ನ ಸಿಕ್ ತಪ್ಪಿಸ್ಬೇಡ. ಇನ್ಮೇಲಿಂದ ನಮ್ಮ ಮೆಂಡ್ರು ನನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿದಾರೆ. ಈಗ ನೀನ್ ಕೆಲಸ ನೋಡು. ಅವ್ರು ಚೆನ್ನಾಗಿ ನೋಡ್ಕೊಳ್ಳೋ ರೀತಿ ನನಗೆ ಗೊತ್ತಿಲ್ವಾ? ಮಾತಿಗೆ ಮಾತು ಬರ್ತೀಯ ಹೆಣ್ಮನ ಮುಂಚೆ ಹೋಗೋದು ಹೋಗ್ತಿರ್ಬೇಕಷ್ಟೇ. ಏನವಾ ಅಣ್ಣಯ್ಯ ಸುಮ್ಮನೆ ಹೋಗೆ. ಅಣ್ಣಯ್ಯ, ಸೇವಾ ಮಂಡಳಿಗಳ ಕತೆ ಈ ಮನೆಯಲ್ಲಿ ನೋಡಿ ನೋಡಿ ನನಗಂತೂ ಸಾಕಾಗೋಗ್ಬಿಟ್ಟಿದೆ. ನನ್ನ ಭಾಗದ 5 ಕೋಟಿ ಕೊಟ್ಬಿಡು, ಬೆಟ್ಟನ ಗುಡ್ಡನ ನೋಡ್ಕೋತೀವಿ. ಹೌದು ಪಲ್ವ, ಆದಷ್ಟು ಬೇಗ ನಾವು ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಅದರಲ್ಲಿ ನಮ್ಮ ಮಗುನ ಹಾಕಿ ತೂಗ್ಬೇಕು. ನೋಡಿ ಇವ್ರೆ, ನಾವೇನೋ ಫ್ಯಾಮಿಲಿ ಮ್ಯಾಟರ್ ಮಾತಾಡ್ಬೇಕು, ನೀವು ಸ್ವಲ್ಪ ಆಚೆ ಹೋಗಿ. ನಾನ್ ನಿಮ್ ಫ್ಯಾಮಿಲಿ ಸೇರಿದವಳು ಅಲ್ವೇನು? ಯಾರು ತಾವು? ಅಯ್ಯೋ, ನಮಗೆ ಜನ್ಮ ಕೊಟ್ಟ ಜನ್ಮದಾತೆ. ಇವ್ರು ಆಸ್ತಿ ಭಾಗ ಕೇಳ್ಬಿಟ್ರಲ್ಲ, ಎಲ್ಲ ಕನ್ಫ್ಯೂಷನ್ ಆಗ್ಬಿಡ್ತು. ನೀವು ಈ ಕಡೆ ಬನ್ನಿ 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 ಅದೇ ಅಂದ್ರೆ ಬನ್ನಿಪ್ಪ. ಪರಲ್ಲ ಬಂದ್ರೆ ಕೂತ್ಕೊಳ್ಳೆ, ನೀನು ಕೂತ್ಕೊಳಮ್ಮ. ನೋಡಿ ಹೇಳಿ ಅಂದ್ರೆ, ತಾವು ಬೆಟ್ಟದ ಮೇಲೆ ಒಂದು ಮರ ಹುಡುಕಿ ಆ ಮರಕ್ಕೊಂದು ಜೋಳಿಗೆ ಕಟ್ಟಿ ಆ ಜೋಳಿಗೆಯ ಒಳಗಡೆ ನಿಮ್ಮ ಮಗುವನ್ನು ಮಲಗಿಸಿ ಲುಳುಲಾಯಿ ಆಡೋದಕ್ಕಿಂತ ಮುಂಚೆ ತಮ್ಮಿಬ್ಬರಿಗೂ ಮೊದಲು ಒಂದು ಮಗು ಅಂತ ಆಗಬೇಕು. ಅದಕ್ಕಿಂತ ಮೊದಲು ನನ್ನ ಈ ತಂಗಿಯಮ್ಮ ಬುಸ್ರಿ ಅಂತ ಆಗಬೇಕು. ನಾನು ಅವಳಿಗೊಂದು ಸೀಮಂತ ಅಂತ ನಡೆಸ್ಕೊಡ್ಬೇಕು, ಬಾಣಂತನ ಅಂತ ಮಾಡ್ಕೊಡ್ಬೇಕು. ಇಷ್ಟೆಲ್ಲ ಆದ್ಮೇಲೆ ತಾನೆ ತಾವು ಬೆಟ್ಟದ ಮೇಲೆ ಒಂದು ಮನೆ ಕಟ್ಟೋದಕ್ಕೆ ನಾನು ದುಡ್ಡು ಕೊಡೋದು. ಮಾತು ಆಸ್ತಿ ಭಾಗ ಕೇಳ್ತಿರಲ್ಲ, ನಾನು ಯಾವ ಪಟ್ಟಕ್ಕೆ ತಲೆನ ಚಚ್ಕೊಳ್ಳ. ನನ್ನೊಬ್ಬರ ಕೈಲಿ ಈ ಸಂಸಾರದ ಅರ್ಥ ಹೇಳಕ್ಕಾಗಲ್ಲ ಕಣ್ರ. ನೀವೆಲ್ಲರೂ ಸೇರ್ಕೊಂಡು ನನಗೆ ಸಾಥ್ ಕೊಡ್ಬೇಕು ಕಣ್ರ. ಏನ್ರಿ ಸಾತ್ ಕೊಡೋದು? ಯಾವಾಗ ನೋಡಿದ್ರು ಒಳ್ಳೆ ಸಾಡೆ ಸಾತಿ ತರ ಆಡ್ತಾ ಇರ್ತೀರಾ. ಬಾಯಿ ಬಿಟ್ಟು ಕೇಳಿದ್ರೆ ಒಂದು 200 ರೂಪಾಯಿ ಕೊಡಲ್ಲ. 200 ರೂಪಾಯಿ ತಾನೆ, ಬರೀ 200 ರೂಪಾಯಿ ತಾನೆ. ಅದಕ್ಕೆ ಯಾಕೆ ನನಗೆ ಮಕ್ ಕುಡಿತಾ ಇದೆಯಾ? ಒಟ್ಟರ ವಿಷಯನ ದಡಿಯ ಪದ್ದು ಮಾತ್ರ ಹೇಳಕೋಬೇಡ. ಅಣ್ಣ, ಈಗ ಅದಕ್ಕೆ ಕತೆ ಏನ್ ಮಾಡ್ತೀಯಾ? ಅದೇ ದೇವರು ಕೊಟ್ಟ ತಂಗಿ, ಈ ನಿಮ್ಮ ಅತ್ತಿಗೆಮ್ಮ ಮಹಿಳಾ ಸಂಘಕ್ಕೆ ಹೋಗ್ತಾ ಇದ್ದಲ್ಲ, ಅವಾಗಲೇ ನಮ್ಮ ಮನೆಯಲ್ಲಿ ಖರ್ಚುಗಳು ತುಂಬಾ ಕಡಿಮೆ ಬರ್ತಾ ಇತ್ತಲ್ವಾ? ಮತ್ತೊಂದ್ಸಲ ಅಲ್ಲಿಗೆ ಕಳ್ಸ್ಕೊಟ್ಬಿಡ್ತೀನಿ. ಮೊದ್ಲು ಕೆಲಸ ಮಾಡು, ಇಲ್ಲ ಅಂದ್ರೆ ಲಾಯರ್ನ ನಾನು ಕರ್ಸ್ಬೇಕಾಗುತ್ತೆ. ಯಾಕಮ್ಮ, ನನಗೂ ನಿಮ್ಮ ಅತ್ತಿಗೆಗೂ ವಿಚ್ಛೇದನ ಕೊಡ್ಸಕ? ಅಲ್ಲ ಅಣ್ಣ, ನನ್ನ ಹತ್ರ ಆಸ್ತಿ ಭಾಗ ಮಾಡಕ್ಕೆ. ಏನಾಯ್ತಪ್ಪ? 200 ರೂಪಾಯಿ ಅಂತ 10 ರೂಪಾಯಿ ಕೊಟ್ಟು ನಿಮ್ಮ ಅಣ್ಣ ಯಾಮರ್ಸ್ಬಿಟ್ಟಿದ್ದಾನೆ. ಪ್ರೀತಿ 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 ಅದು ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಸ್ವಲ್ಪ ಯಾಕೆ, ಜಾಸ್ತಿನೇ ಮಾತಾಡಿ. ಪ್ರೀತಿ, ಈ ನಡುವೆ ನಮ್ಮ ಮೆಂಡ್ರು ನಿಮ್ಮ ಮಹಿಳಾ ಸಮಾಜಕ್ಕೆ ಬರೋದನ್ನ ನಿಲ್ಸ್ಬಿಟ್ಟಿದ್ದಾರೆ ಅಲ್ವಾ? ಹೌದು, ಆದ್ರೆ ಮನೇಲೆ ಇಟ್ಕೊಂಡು ಕಿಟ್ಟಿ ಪಾರ್ಟಿ ಮಾಡ್ತಾ ಇದಾರಲ್ಲ. ನೀನ್ ತಪ್ಪು ತಿಳ್ಕೊಂಡ್ಬಿಡ್ತೀಯಾ? ಜಾರ್ಜ್ ಅವರು ಅಂದ್ರೆ ಯಾರು? ಅವರಿಂದ ಸಾಮಾನ್ಯರ ಕರ್ನಾಟಕದ ಧೀಮಂತ ಮಹಿಳೆ ಅಂತವರು ಮನೆಯಲ್ಲೇ ಇದ್ಕೊಂಡು ಈ ಬಾವಿ ಕಪ್ಪೆ ಆಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಇವಾಗ ಏನ್ ಮಾಡ್ಬೇಕು? ಅವರು ಮತ್ತೆ ನಿಮ್ಮ ಮಹಿಳಾ ಸಮಾಜಕ್ಕೆ ಬರ್ತಾರ, ನೀವ್ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು. ಯಾಕೆ? ಮನೇಲೆ ಕಿಟ್ಟಿ ಪಾರ್ಟಿ ಮಾಡಿದ್ರೆ ಖರ್ಚು ಜಾಸ್ತಿ ಆಗುತ್ತೆ ಅಂತನಾ? ಪ್ರೀತಿ, ಏನು ಅಂತ ಮಾತಾಡ್ತೀನಿ? ನಾನು ನೀನ್ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು ಕಳ್ಳೆ. 5 ವರ್ಷದ ಕೆಳಗಡೆ ನಿನ್ ಬರ್ತಡೇ ಆಯ್ತಲ್ಲ, ಅವತ್ತು ನಾನು ನಿನ್ಗೆ 2 ರೂಪಾಯಿ ಐಸ್ ಕ್ರೀಮ್ ಕೊಡ್ತೀನಿಲ್ವಾ? ಮತ್ತೆ ಇಲ್ಲಿ ಬರೋದು ಖರ್ಚಿನ ಪ್ರಶ್ನೆ ಅಲ್ಲ, ಗಲೀಜಿನ ಪ್ರಶ್ನೆ. ಮನೆಯಲ್ಲ ಕಿಟ್ಟಿ ಪಾರ್ಟಿ ಅಂತ ಹಮ್ಕೊಂಡ್ಬಿಡ್ತಾರೆ, ಅವ್ರು ಇವ್ರು ಬರ್ತಾರೆ, ಚೆನ್ನಾಗಿ ತಿಂತಾರೆ, ಹರಡ್ಬಿಟ್ಟು ಹೋಗ್ತಾರೆ. ಕಣ್ಣು ಬಿಟ್ಟು ನೋಡಿದ್ರೆ ಎಲ್ಲ ಕಡೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಅದನ್ನ ಕ್ಲೀನ್ ಮಾಡೋದಕ್ಕೆ ಚಂಪನ ಒಪ್ಪಲ್ಲ, ನಾನು ದೇವ್ರು ಕೊಟ್ಟ ತಂಗಿನೂ ಒಪ್ಪಲ್ಲ. ನಿನ್ನ ಪ್ರೀತಿಯ ಹುಡುಗನಾದ ನಾನು ಮನೆ ಯಜಮಾನ ಅದೆಲ್ಲ ಕ್ಲೀನ್ ಮಾಡಿದ್ರೆ ನಿನ್ಗೇನಾದ್ರೂ ಹೆಸರು ಬರ್ತಾ? ಚೆನ್ನಾಗಿರುತ್ತಾ? ಇಲ್ಲ 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 ಇಲ್ಲ. ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಪಾಂಡ್ರಂಗ್ ಅವರೇ? ಹೆಂಗಾದ್ರೂ ಮಾಡಿ ಮತ್ತೆ ನನ್ನ ಜಾಜಿ ಜಂಬಲ್ ದಿನಿಯವರು ನಿಮ್ಮ ಮಹಿಳಾ ಸಂಘಕ್ಕೆ ಬರೋ ತರ ಮಾಡ್ಬೇಕು. ಆಗ ನೀನ್ ಏನಾದ್ರೂ ಮಾಡಿದೆ ಅಂದ್ರೆ ನಾನು ನಿನಗೆ ಐಸ್ಕ್ರೀಮ್ ಕೊಡ್ತೀನಿ. ಸರಿ ಸರಿ, ಅವ್ರ ಹತ್ರ ನಾನ್ ಮಾತಾಡ್ತೀನಿ, ನೀವ್ ಹೊರಡಿ. ಜಾಜಿ ಅವರೇ, ಜಾಜಿ ಅವರೇ. ಓ ಪ್ರೀತಿ, ಹಾಯ್. ಯು ವಾಂಟ್ ಎನಿ ಜ್ಯೂಸ್, ಕಾಫಿ, ಟೀ? ನೋ ಥ್ಯಾಂಕ್ಸ್. ವೈ? ನನ್ಗೆ ನಿಮ್ ಮೇಲೆ ತುಂಬಾನೇ ಬೇಜಾರಾಗಿದೆ ಜಾಜಿ ಅವರೇ. ಐ ನೋ ಪ್ರೀತಿ, ನೀನ್ ಯಾಕೆ ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ. ಐ ಆಮ್ ವೆರಿ ಸಾರಿ. ಈ ನಡುವೆ ಮಹಿಳಾ ಸಂಘದ ಕಡೆ ಬರಕ್ ಆಗ್ತಿಲ್ಲ, ಯಾಕಂದ್ರೆ ಮನೇಲಿ ಸಿಕ್ಕಾಪಟ್ಟೆ ಕಿಟಿ ಪಾರ್ಟೀಸ್ ನಡೀತಾ ಇದೆ. ಹಾಗಾಗಿ ನಾನು ಇಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ನೀವು ಹಾಗ್ ಮಾಡ್ತಾ ಇರೋದ್ರಿಂದಲೇ ಆ ರಾಜೇಶ್ವರಿ ಚಿಗುರ್ಕೋತಾ ಇರೋದು. ಆ ರಾಜೇಶ್ವರಿನ ಅವಳೇನಂದ್ಲು? ಜಾಜಿ ಅವರು ಸಮಾಜ ಸೇವೆಗೆ ಹೆದರ್ಕೊಂಡು ಓಡ್ ಹೋಗಿದ್ದಾರೆ, ಮನೇಲೂ ಇಲ್ಲ, ಊರಲ್ಲೂ ಇಲ್ಲ, ಇಡೀ ಪ್ರಪಂಚದಲ್ಲೇ ಇಲ್ಲ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದಾಳೆ. ಆ ರಾಜೇಶ್ವರಿನ ಯಾವುದೇ ಕಾರಣಕ್ಕೂ ಬೆಳೆಯೋದಕ್ಕೆ ಬಿಡಬಾರ್ದು. ಹಾಗಾಗ್ಬೇಕು ಅಂದ್ರೆ ನೀವು ಮತ್ತೆ ಮಹಿಳಾ ಸಂಘಕ್ಕೆ ಬರ್ಬೇಕು, ಸಮಾಜ ಸೇವೆ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಬಾವಿಲಿರೋ ಕಪ್ಪೆ ತರ ಆಗೋಗ್ತೀರಂತೆ. ಹಾಗಂತ ರಾಜೇಶ್ವರಿ ಹೇಳಿದ್ಲಾ? ಇಲ್ಲ, ಪಾಂಡ್ರಂಗ್ ಅವರೇ ಹೇಳಿದ್ರು. ಇಲ್ಲ ಇಲ್ಲ, ಹಾಗಂತ ರಾಜೇಶ್ವರಿ ಅವರು ಪಾಂಡ್ರಂಗ್ ಅವ್ರಿಗೆ ಹೇಳಿದ್ರಂತೆ. ಈ ವಿಷಯ ನಿನಗೆ ಹೇಗ್ ಗೊತ್ತಾಯ್ತು? ಪಾಂಡ್ರಂಗ್ ಅವರೇ ಹೇಳಿದ್ರಲ್ಲ ಈಗ. ಎಲ್ಲಿ? ಇಲ್ಲೇ, ಅಂದ್ರೆ ಫೋನಲ್ಲಿ. ಪ್ರೀತಿ, ಯು ಡೋಂಟ್ ವರಿ. ಇನ್ಮೇಲೆ ನಾನು ಮನೇಲೆ ಕುತ್ಕೊಂಡು ಕಿಟಿ ಪಾರ್ಟೀಸ್ ಮಾಡೋದನ್ನ ಸ್ಟಾಪ್ ಮಾಡ್ತೀನಿ. ಮಹಿಳಾ ಸಂಘಕ್ಕೆ ಬರ್ತೀನಿ, ಸೋಷಿಯಲ್ ಸರ್ವಿಸ್ ನ ಮಾಡ್ತೀನಿ. ಪ್ರೀತಿ, ಹೋಗು ಸರ್ವ್ ಮಾಡು. ಮನೆಯಲ್ಲಿ ಮತ್ತೆ ಪಾರ್ಟಿ. ಅಕ್ಕಯ್ಯ, ಪಲಾವ್ ಉಪ್ಪು ಬಿಡಿದೀಯ? ಯಾವ ಮಾಡಿದ ಉಪ್ಪು ಹಾಕಿಲ್ಲ. ಮಾಡ್ತೀನಿ.
ನಿಮ್ಗೆ ಬುದ್ಧಿದೇನ್ರಿ ನೀವು ಇನ್ನೊಂದ್ಸಲ ಮನೆಯಲ್ಲಿ ಪಾರ್ಟಿ ಮಾಡಲ್ಲ ಅಂತ ಮಾತು ಕೊಟ್ಟಿರ್ತಾನೆ ಮತ್ತೆ ಯಾಕ್ರಿ ಪಾರ್ಟಿ ನಾನು ಇನ್ಮೇಲೆ ಕಿಟಿ ಪಾರ್ಟಿ ಮಾಡಲ್ಲ, ಮಹಿಳಾ ಸಂಘಕ್ಕೆ ಹೋಗಿ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅನ್ನೋದು ಎಲ್ಲ ಜನಕ್ಕೂ ಗೊತ್ತಾಗ್ಬೇಕಲ್ಲ ಅಭಿ. ನೀವು ಸ್ವಲ್ಪ ಸುಮ್ಮನೆ ಇದ್ದು ಬಿಡ್ರಿ. ಕೇಳಿಸ್ಕೊಳ್ಳಿ ಅಭಿ, ಅದಕ್ಕೆ ಟಿವಿ ಅವ್ರನ್ನ ಪೇಪರ್ನವ್ರನ್ನ ಕರೆಸಿ ಸಣ್ಣ ಪಾರ್ಟಿ ಅರೇಂಜ್ ಮಾಡಿದ್ವಿ ನೋಡಿ. ಇದಕ್ಕೆ ನೀವೇ ಪೇ ಮಾಡ್ಬೇಕು. ಇದಕ್ಕೆ ಎಷ್ಟಾಗತ್ತೆ? ಜಸ್ಟ್ 1 lakh. ಅಂತೆ